ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಈ ಪರ್ಸನ್ ನಿಮಗೆ ಏನಾದರೂ ಮೆಸೇಜ್ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಆ ಮೆಸೇಜಸ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನಿಮ್ಗೆ ಏನಾದರೂ ಈ ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ಈ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರಿಗೆ ಏನು ಫೀಲ್ ಮಾಡ್ತಿದ್ದಾರೆ, ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ ಕಾರ್ಡ್ಸ್ ಎಲ್ಲ ಬಿದ್ದಿದೆ. ವಿಲ್ ಸಿ. ಇವತ್ತು ಸ್ಪೆಷಲ್ಲಾಗಿ ಟೀ ಲೀಫ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಕಾರ್ಡ್ಸ್ ಪ್ರಕಾರ ವಿಲ್ ಸ್ಟಾರ್ಟ್ ರೀಡಿಂಗ್ ಟುಡೇ. ಓಕೆ, ಸೊ ಫಸ್ಟ್ ಬಂದಿರೋದು ಕೀಪ್ ಯುವರ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಪರ್ಸನ್ನು ನಿಮ್ಮ ಜೀವನದಲ್ಲಿ ಬಂದು ಹೋದ್ಮೇಲೆ ನಿಮ್ಮ ಜೀವನ ಬ್ಯಾಲೆನ್ಸಿಂದಾಗಿಲ್ಲ, ನೀವು ತುಂಬ ಕಷ್ಟಕ್ಕೆ ಒಳಗಾಗಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂದರೆ ನೀವು ಈ ಪರ್ಸನ್ಗೋಸ್ಕರ ಮನಿಯಲ್ಲಿ ಹೆಲ್ಪ್ ಮಾಡಿರ್ಬೋದು, ಅಥವಾ ಅವರ ಕಷ್ಟಕ್ಕೆ ನೀವು ಸಾಲ ಮಾಡಿರಬಹುದು, ಅಥವಾ ಆ ಪರ್ಸನ್ ಜೀವನದಲ್ಲಿ ಏನೋ ಒಂದು ಕಷ್ಟ ಇದೆ, ಸಂಕಟ ಇದೆ ಅಂತ ಅಂದ್ಬಿಟ್ಟು ನೀವು ತುಂಬ ಧಾರಾಳವಾಗಿ ಈ ಪರ್ಸನ್ಗೆ ಕೊಟ್ಟಿರೋ ಅಂಥದ್ದಾಗಿರ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಲೈಫಲ್ಲಿ ನೀವು ಔಟ್ಸೈಡ್ ಈ ಪರ್ಸನ್ ಹೋದ್ಮೇಲೆ ಅವ್ರನ್ನ ಮತ್ತೆ ಕಮ್ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ನೀವು ಮತ್ತೆ ದುಡ್ಡನ್ನ ಖರ್ಚು ಮಾಡ್ಕೊಂಡಿರ್ಬೋದು. ಖುಷಿ, ಸಂತೋಷ, ನೆಮ್ಮದಿನ ನೀವು ಹಾಳು ಮಾಡ್ಕೊಂಡಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಫುಲ್ ಡ್ರೈನ್ ಔಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವುದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದು ಕಮ್ಮಿ ಆಗಿದೆ, ಸಕ್ಸಸ್ ಅನ್ನೋದು ಕಮ್ಮಿ ಆಗಿದೆ. ನಿಮ್ಮ ಮೇಲೆ ನಿಮಗೆ ಫಸ್ಟ್ ಆಫ್ ಆಲ್ ಫೋಕಸ್ ಅನ್ನೋ ಅಂಥದ್ದು ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ಮೆಸೇಜ್ ಫ್ರಮ್ ದ ಯೂನಿವರ್ಸ್. ನೀವು ನಿಮ್ಮ ಜೀವನನ ಬ್ಯಾಲೆನ್ಸಿಂಗಾಗಿ ಇಟ್ಕೋಬೇಕು. ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೂ ಇಲ್ಲ ಅಂದರೂ ನೀವು ಖುಷಿನ ಹುಡ್ಕೋದಕ್ಕೆ ಈ ಪ್ರಪಂಚಕ್ಕೆ ಬಂದಿರ್ತೀರ. ಅದನ್ನು ನೀವು ಮರೆತು ನಿಮ್ಮ ಜೀವನನ ನೀವು ಬ್ಯಾಲೆನ್ಸ್ ಮಾಡ್ದೇನೆ ನೀವು ಯಾವಾಗಲೂ ಯಾವುದೋ ಒಂದು ವ್ಯಕ್ತಿಯ ಗುಂಡಲ್ಲಿ ನೀವು ಇದ್ದರೆ ನಿಮ್ಮ ಜೀವನ ಖುಷಿಯಾಗಿರಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅನ್ನೋವಂಥದ್ದು ಮೆಸೇಜ್. ಡೀಲಿಂಗ್ ಅವರ ರಿಲೇಷನ್ಶಿಪ್ ವಿತ್ ಅ ಮ್ಯಾನ್. ಓಕೆ, ಸೊ ನಿಮಗಿಂತ ಈ ವ್ಯಕ್ತಿ ಏಜಲ್ಲಿ ದೊಡ್ಡೋರು ಇರ್ಬೋದು. ಅದು ಹುಡುಗ ಆದರೂ ಆಗಿರಲಿ, ಹುಡುಗಿ ಆದರೂ ಆಗಿರಲಿ, ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಮಧ್ಯ ಏಜ್ ಗ್ಯಾಪ್ ಅನ್ನೋವಂಥದ್ದು ತುಂಬ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಅವರು ಬಿಹೇವಿಯರ್ ವೈಸ್ ಅಥವಾ ಅವರು ನೋಡೋದಕ್ಕೆ ಈ ಥರ ಶಾರ್ಪ್ ನೋಸ್ ಆಗಿರ್ಬೋದು, ಅಥವಾ ಅವರು ಕೂದಲು ಹಿಂದೆ ಹುಡುಗಿ ಆಗಿದ್ದರೆ ತುಂಬ ಈ ಥರ ಕೂದಲು ಕಟ್ಟೋ ಅಂಥವ್ರು ಆಗಿರ್ತಾರೆ. ಸ್ವಲ್ಪ ಗ್ರೇಯಿಶ್ ಹೇರ್ ಕಾಣಿಸ್ಬೋದು ನಿಮಗೆ. ಆ್ಯಂಡ್ ಅವರು ದೇ ಆರ್ ಲೈಕ್ ವೆರಿ ಮೆಚ್ಯೂರ್ಡ್ ಫೇಸ್ ಅನ್ನೋ ಥರ ಕಾಣಿಸ್ತಾ ಇದೆ. ಓಕೆನಾ? ಸೊ ಈ ಪರ್ಸನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಏನಂತಾರೆ ದೂರ ಮಾಡಿ ಹೋಗಿದ್ದಾರೆ. ಬ್ರೋಕನ್ ರಿಂಗ್ ಅಂತ ಅಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನುವಂಥದ್ದಿದೆ ಅಂತ ಅಂದ್ಬಿಟ್ಟು. ಪಾರ್ಟಿಂಗ್ ಆಫ್ ದ ವೇ ಇನ್ ಐದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸ್. ಈಗ ಈ ಒಂದು ವ್ಯಕ್ತಿ ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತು ಅವರು ಮದುವೆ ಆಗಬೇಕು ಅಥವಾ ಜೊತೆಯಲ್ಲಿರಬೇಕು ಅಂತ 8 ವರ್ಷ, 10 ವರ್ಷ, 7 ವರ್ಷ, 6 ವರ್ಷ ಈ ಥರ ಕನ್ಸು ಕಾಣ್ತಿರ್ತೀರ. ಬಟ್ ಸಂದರ್ಭ ಅನ್ನುವಂಥದ್ದು ನಿಮ್ಮ ವ್ಯಕ್ತಿಯಿಂದ ದೂರ ಮಾಡಿಬಿಟ್ಟಿರುತ್ತೆ. ಸೊ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಸಿಚುವೇಶನ್ ಇದೆ, ಮತ್ತು ನೀವು ಈ ಪರ್ಸನ್ ಜೊತೆ ಏನು ಅಂದ್ಕೊಂಡಿದ್ರಿ ಒಂದು ಕಮಿಟ್ಮೆಂಟ್ ಅಂತ, ಆ ಒಂದು ಕಮಿಟ್ಮೆಂಟ್ ಈ ಪರ್ಸನ್ ನಿಮಗೆ ಕೊಟ್ಟಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅ ಪಾತ್ ವಿತ್ ಮನಿ ಈಸ್ ವೆಯ್ಟಿಂಗ್ ಫಾರ್ ಯು ಟು ಫೈಂಡ್ ಇಟ್. ಓಕೆ, ಸೊ ನಿಮ್ಮ ಜೀವನದಲ್ಲಿ ನೀವು ಈ ಪರ್ಸನ್ ನೆನಪಲ್ಲೇ ಕೊರಗಿ ನಿಮ್ಮ ಸಕ್ಸಸ್ ರೋಡನ್ನು ನೀವು ಓಪನ್ನೇ ಮಾಡ್ತಾ ಇಲ್ಲ. ಸೊ ಆ ಒಂದು ಓಪನ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಹಣಕಾಸನ್ನು ಪಡಿಬೋದು. ಬಟ್ ನೀವೇನು ಮಾಡ್ತಿದ್ದೀರಾ, ಈ ವ್ಯಕ್ತಿಗಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ಈ ವ್ಯಕ್ತಿಗಾಗಿ ನಿಮ್ಮ ಲೈಫ್ನ ನೀವು ಖುಷಿಯಾಗಿ ನೋಡೋದಕ್ಕಾಗ್ತಿಲ್ಲ, ಈ ವ್ಯಕ್ತಿಗಾಗಿ ನೀವು ಬೇರೆ ಕಡೆ ದುಡ್ಡನ್ನ ಖರ್ಚು ಮಾಡ್ತಿರ್ತೀರಾ. ಅಂದರೆ ಎಷ್ಟು ಟ್ಯಾರೋ ರೀಡರ್ಸ್ ಹತ್ರ ರೀಡಿಂಗ್ ತೊಗೊಳ್ತಿರ್ತೀರೋ, ಅಥವಾ ಎಷ್ಟು ಆಸ್ಟ್ರಾಲಜರ್ಸ್, ನ್ಯೂಮರಾಲಜಿಸ್ಟ್, ಗುರೂಜಿ ಅಂದ್ಕೊಂಡು ಎಷ್ಟೆಲ್ಲ ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡ್ತಿರ್ತೀರಾ. ಅದು ಓನ್ಲಿ ಬಿಕಾಸ್ ನೀವು ನಿಮ್ಮ ಲೈಫಲ್ಲಿ ಖುಷಿನ ಪಡಿಬೇಕು ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಪರ್ಸನ್ನ ನೀವು ಹುಡ್ಕೊಳ್ಳೋ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ಕಳ್ಕೊಳ್ತಿದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇನ್ವಾಲ್ವ್ಮೆಂಟ್ ವಿತ್ ದ ಲಾ ಆ್ಯಂಡ್ ಮೌಂಟೇನ್ ರೋಡ್. ಓಕೆ, ಸೊ ಚಾಲೆಂಜಸ್ ಇದೆ ನಿಮ್ಮ ಜೀವನ
ಜೀವನದಲ್ಲಿ ತುಂಬ ಚಾಲೆಂಜಸ್ ಇದೆ. ಇಲ್ಲಿ ಯಾರಾದರೂ ಕೆಲವೊಬ್ಬರು ಆಲ್ರೆಡಿ ಮ್ಯಾರಿಡ್ ಆಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿರೋವಂಥ ಚಾನ್ಸಸ್ ಇರ್ಬೋದು, ಅಥವಾ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಆಲ್ರೆಡಿ ಮ್ಯಾರೇಜ್ ಆಗಿ ಆ ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇರ್ಬೋದು, ಅಥವಾ ಅವರು ಮದುವೆ ಆಗಿಬಿಟ್ಟು ನಿಮ್ಮನ್ನ ಚೀಟ್ ಮಾಡಿರ್ಬೋದು. ಈ ಥರ ಎಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರು ಪೊಲೀಸ್ ಕೇಸ್ ಮಾಡಿರ್ತೀರಾ, ಕೆಲವೊಬ್ಬರು ಈ ಪರ್ಸನ್ಗೋಸ್ಕರ ಲಾ ವೈಸ್ ಹೋಗೋಣ ಅಂತ ಅಂದ್ಕೊಂಡಿರ್ತೀರಾ. ಸೊ ನಿಮ್ಮ ಜೀವನದಲ್ಲಿ ಈ ಸ್ಟ್ರಗಲ್ಸ್ ಅನ್ನುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ಜಾಸ್ತಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಸೊ ಯು ಆರ್ ಆನ್ ದ ರೋಡ್ ಟು ಅ ಸಕ್ಸಸ್. ಸೊ ನೀವೇನೆಲ್ಲ ಕಷ್ಟಪಡ್ತಾ ಇದ್ದೀರಾ ಈಗ ಪ್ರೆಸೆಂಟಲ್ಲಿ, ಆ ಒಂದು ಕಷ್ಟದಿಂದ ತುಂಬ ಬೇಗ ಹೊರಗಡೆ ಬರ್ತೀರಾ. ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷನ ಹುಡುಕ್ತೀರಾ. ಆ ಹುಡ್ಕೋದಕ್ಕೇ ನೀವು ಈ ಥರ ರೀಡಿಂಗ್ಸ್ಗಳನ್ನ ಕೇಳ್ತಿರ್ತೀರಾ. ಬಿಕಾಸ್ ನಿಮ್ಗೆ ಇದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರುತ್ತೆ. ಬಟ್ ಈ ಒಂದು ರೀಡಿಂಗ್ ನೀವೇನು ನೋಡ್ತಿರ್ತೀರಾ ಅದು ನಿಮಗೆ ಆ ವ್ಯಕ್ತಿ ನೆನಪಾಗಬೇಕು ಅಂತ ಅಲ್ಲ. ಓಕೆ, ಆ ಪರ್ಸನ್ ಈ ಥರ ಇದ್ದಾರೆ, ನಾನು ಚೇಂಜ್ ಆಗಬೇಕು ಅಂತ ಅಂದ್ಬಿಟ್ಟು ನೀವು ಈ ರೀಡಿಂಗ್ಸ್ನ ನೋಡಿ ನೀವು ಮೋಟಿವೇಟ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ರೀಡಿಂಗ್ ಮಾಡ್ತಿರ್ತೀವಿ. ಸೊ ನೀವು ಸಕ್ಸಸ್ ದಾರಿಯಲ್ಲಿ ಇದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಟ್ಯಾರೋ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು. ಆ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂತ. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ ಆ್ಯಂಡ್ 4 ಆಫ್ ವಾಂಡ್ಸ್ ಬರ್ತಾ ಇದೆ, ಟೆಂಪ್ರೆನ್ಸ್. ಓಕೆ, ಆ್ಯಕ್ಚುಲಿ ಈ 3 ಕಾರ್ಡ್ ತುಂಬ ಪಾಸಿಟಿವ್ ಕಾರ್ಡ್. ಯಾಕೆ ಅಂತ ಅಂದರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿರ್ಬೋದು, ಬಟ್ ಈ ಪರ್ಸನ್ ಬಂದು ನಿಮ್ಮ ಒಂದು ಕ್ಯಾರೆಕ್ಟರ್ ಅಥವಾ ನಿಮ್ಮ ಒಂದು ವೇ ಆಫ್ ಬಿಹೇವಿಯರ್ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನೀವು ನಡೋದು ಅಥವಾ ನೀವು ಅವ್ರ ಜೊತೆ ಮಾತಾಡೋದು, ನೀವು ಬೇರೆಯವ್ರ ಜೊತೆ ಮಿಂಗಲ್ ಆಡೋದು, ನಿಮ್ಮ ಕೇರ್ ಕನ್ಸರ್ನ್ ಆಗಿರಬಹುದು, ಅಥವಾ ನೀವು ಬ್ಯಾಲೆನ್ಸ್ ಮಾಡೋ ನಿಮ್ಮ ಪ್ರೊಫೆಷನಲ್ ಲೈಫ್ ಆ್ಯಂಡ್ ಪರ್ಸನಲ್ ಲೈಫ್ ಆಗಿರ್ಬೋದು. ಈ ಪರ್ಸನ್ ಇನ್ನೂ ಅಟ್ರಾಕ್ಷನ್ ಅನ್ನುವಂಥದ್ದು ನಿಮ್ಮ ಮೇಲೆ ಆಗಿದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಇನ್ನು ಈ ಪರ್ಸನ್ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 4 ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ಗೆ ನೀವು ಒಂದು ಹೋಮ್ಲಿ ಫೀಲ್ ಕೊಟ್ಟಿದ್ದೀರಾ. ಈಗಲೂ ಕೂಡ ಈ ಪರ್ಸನ್ ಫೀಲ್ ಮಾಡೋದು ನೀವೇ ಅವರ ಒಂದು ಮನೆ ಅಥವಾ ನೀವೇ ಆ ವ್ಯಕ್ತಿಯ ಒಂದು ಫ್ಯಾಮಿಲಿ ಅನ್ನೋವಂಥದ್ದು ಆ ಪರ್ಸನ್ ಈಗಲೂ ಫೀಲ್ ಮಾಡ್ತಾರೆ. ಇವರು ನಿಮ್ಮಿಂದ ಸಂತೋಷ ಸಿಕ್ತು, ನಿಮ್ಮಿಂದ ಖುಷಿ ಸಿಕ್ತು, ನಿಮ್ಮಿಂದ ನಾನು ಸ್ಟೇಬಲ್ ಆದೆ, ನೀವು ಇದ್ದಿದ್ದಕ್ಕೆ ನನ್ನ ಜೀವನದಲ್ಲಿ ಅಟ್ಲೀಸ್ಟ್ ನಾನು ಸ್ವಲ್ಪ ಖುಷಿ ಆದರೂ ನೋಡಿದೆ, ನೀವೇ ನನ್ನ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಸೊ ಇವರು ಮತ್ತು ನೀವು ರಿಲೇಷನ್ಶಿಪ್ಪಲ್ಲಿ ಈಗ ಸದ್ಯಕ್ಕೆ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಯಾಕೆ ಅಂದರೆ ಇವ್ರ ಹಾರ್ಟ್ ಚಕ್ರ ನೀವಿಲ್ಲಿ ನೋಡ್ಬೋದು, ಅದು ಓಪನ್ ಆಗ್ತಾ ಇದೆ, ಅದು ಕ್ಲೆನ್ಸ್ ಆಗ್ತಾ ಇದೆ. ಈ ಪರ್ಸನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಡೇ ಬೈ ಡೇ ನಿಮ್ಮ ಬಗ್ಗೆ ಅವರಿಗೆ ಆಲೋಚನೆ ಜಾಸ್ತಿ ಆಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಗ್ರೋತ್ ಅನ್ನುವಂಥದ್ದಿದೆ. ಬಟ್ ನೀವು ಈ ವ್ಯಕ್ತಿಯಿಂದ ಆದಷ್ಟು ಅವರ ಒಂದು ಥಾಟ್ ಪ್ರೊಸೆಸ್ಸಿಂದ ಹೊರಗಡೆ ಬನ್ನಿ. ಬಿಕಾಸ್ ಈ ವ್ಯಕ್ತಿ ಸ್ವಲ್ಪ ಸ್ಲೋ ಆಗಿ ನಿಮ್ಮ ಹತ್ರ ಬರ್ಬೋದು, ಆದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಾರೆ ಅಂತ ಅಂದ್ಬಿಟ್ಟು ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಆ ಪರ್ಸನ್ಗೆ ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿರಬಹುದು, ಅಂದರೆ ಅವ್ರು ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿರ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಅಕ್ಸೆಪ್ಟೆನ್ಸ್. ಸೊ ಅವ್ರು ಅಂತಿದ್ದಾರೆ, ನೀನು ನನ್ನನ್ನು ಅಕ್ಸೆಪ್ಟ್ ಮಾಡ್ತೀಯಾ, ನೀನು ನನಗೆ ಗೊತ್ತು ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ, ನೀನು ನನ್ನ ತಪ್ಪನ್ನ ಅಕ್ಸೆಪ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾರೆ. ಬಿಕಾಸ್ ನೀನು ನನ್ನ ಪ್ರಪಂಚ, ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ, ನಾನು ಕೆಲವೊಂದು ಸರಿ ನಿನ್ನನ್ನು ಬಿಟ್ಕೊಟ್ಟಿದ್ದೀನಿ, ಕೆಲವೊಂದು ಸರಿ ಫ್ಯಾಮಿಲಿ ಮುಂದೆ ನಿನ್ನನ್ನು ಸರೆಂಡರ್ ಮಾಡಿಸಿದ್ದೀನಿ, ಅಥವಾ ನನ್ನ ಒಂದು ಸೆಲ್ಫಿಶ್ನೆಸ್ಗೆ ನಾನು ನಿನ್ನನ್ನು ಎಷ್ಟೊಂದು ಸರಿ ಸ್ಟಕ್ಕಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನೀನು ನನ್ನ ತಪ್ಪನ್ನ ಅಕ್ಸೆಪ್ಟ್ ಮಾಡ್ತೀಯಾ, ನನ್ನನ್ನು ಅಕ್ಸೆಪ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಮೇಷ ರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ, ಕರ್ಕಟಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಕುಂಭ ರಾಶಿ ಆಗಿರುತ್ತೆ. ಸೊ ಈ ಪರ್ಸನ್ ಅವ್ರು ಡೀಪ್ಲಿ ಹರ್ಟ್ ಆಗಿದ್ದಾರೆ, ಅವರು ಕೂಡ ನಿಮ್ಮಿಂದ ದೂರ ಆದಮೇಲೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನೀವು ಕೂಡ ಅಷ್ಟೇ ಅವ್ರನ್ನ ನಂಬಿ ಮೋಸ ಹೋದೆ ಅಂತ ಅಂದ್ಬಿಟ್ಟು ಹರ್ಟ್ ಆಗಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಹೋಮ್ಲಿ ಫೀಲ್ ಇದೆ, ಒಂದು ಫ್ಯಾಮಿಲಿ ಫೀಲ್ ಇದೆ. ಬಟ್ ಆ ಪರ್ಸನ್ ಆ್ಯಕ್ಷನ್ ತೊಗೊಳೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ. ಬಟ್ ಆ ಪರ್ಸನ್ ಈಗಲೂ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಮತ್ತು ಅವರ ಮಧ್ಯ ಅಂತ ನಡೆದಿರೋ ಅಂತಹ ದಿನಗಳು ಅಥವಾ ಮೆಮೊರೀಸ್ ಆಗಿರ್ಬೋದು, ಆ ಪರ್ಸನ್ ಈಗಲೂ ಕೂಡ ಅದನ್ನು ರಿಫ್ರೆಶ್ ಮಾಡ್ತಾರೆ, ಆ ಒಂದು ಯೋಚನೆಯಲ್ಲಿ ಈ ಪರ್ಸನ್ ಇರ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಐ ವಾಂಟ್ ಟು ಸೇ ಐ ಲವ್ ಯು. ಸೊ ಇಟ್ಸ್ ಅ ಕಾರ್ಡ್ ಆಫ್ ಆ ಪರ್ಸನ್ ಇನ್ನೂ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ ಒಂದು ಆಲೋಚನೆಯಲ್ಲಿದ್ದಾರೆ. ಅವರು ನಿಮ್ಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು ಅಥವಾ ಅವ್ರು ನಿಮ್ಮನ್ನ ಎಷ್ಟೇ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನ್ಗೆ ತೊಗೊಂಡೋಗಿರ್ಬೋದು, ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಇದೆ, ಒಂದು ಕೇರ್ ಇದೆ, ಒಂದು ಕನ್ಸರ್ನ್ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಒಂದು ಡೇಟ್ ಆಫ್ ಬರ್ತ್ ಬಂದು 5/14/23 ಆಗಿರುತ್ತೆ, 4/13/22/31 ಆಗಿರುತ್ತೆ, ಆ್ಯಂಡ್ ಆಲ್ಸೋ 30/12/21 3 ಆಗಿರುತ್ತೆ. ಸೊ ಈ ಪರ್ಸನ್ ಎನರ್ಜಿ ನೋಡ್ತಾ ಇದ್ದರೆ
ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ, ಬಟ್ ಆ ಪರ್ಸನ್ ಇನ್ನೂ ನಿಮ್ಮ ಹತ್ರ ಬರೋದಕ್ಕೆ ಯಾವುದೇ ಒಂದು ಆ್ಯಕ್ಷನ್ ತೊಗೋತಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಈ ಪರ್ಸನ್ನ ಏನಾದರೂ ಆ್ಯಕ್ಷನ್ ತೊಗೋಬೋದು. ಬಟ್ ಯೂನಿವರ್ಸಿಂದ ಮೆಸೇಜ್ ಬಂದಿರೋದು ನೋಡಿದರೆ ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡಿ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ನೀವು ಈ ಪರ್ಸನ್ಗಾಗಿ ಕೊರಗ್ತಿದ್ರೆ, ಬೇಜಾರು ಮಾಡ್ಕೊಳ್ತಿದ್ರೆ ಅದರಿಂದ ಹೊರಗಡೆ ಬನ್ನಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಆ್ಯಂಡ್ ಈ ಪರ್ಸನ್ ಫೀಲಿಂಗ್ಸ್, ಥಾಟ್ಸ್ ನೋಡಿದ್ರೆ ಅವ್ರಿಗಿನ್ನ ನಿಮ್ಮ ಮೇಲೆ ಭಾವನೆ ಇದೆ, ಆದರೆ ಆ ಪರ್ಸನ್ಗೂ ಕೂಡ ಹರ್ಟ್ ಆಗಿದೆ, ಅವರ ಪರ್ಸ್ನಲ್ ಲೈಫಿಂದ ನಿಮಗೂ ಹರ್ಟ್ ಆಗಿದೆ ಆ ಪರ್ಸನಿಂದ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ನ ನೀವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಬಿಕಾಸ್ ಅವರು ನಿಮಗೆ ಪ್ರಾಬ್ಲಮ್ ಕೊಟ್ಟೆ ರಿಲೇಷನ್ಶಿಪ್ಪಿಂದ ಹೊರಗಡೆ ವಾಕ್ ಅವೇ ಮಾಡಿದ್ದಾರೆ. ಅವರು ಈಸಿಯಾಗಿ ಸುಮ್ಮನೆ ವಾಕ್ ಅವೇ ಮಾಡಿಲ್ಲ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನ ಡಿಪ್ರೆಷನ್ಗೆ ಕಳಿಸಿದ್ದಾರೆ, ನಿಮ್ಮ ಜೀವನದಲ್ಲಿ ಆ ಪರ್ಸನ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಆ ಪರ್ಸನ್ ಬೇಕಾ ಬೇಡವಾ ಅನ್ನೋವಂಥದ್ದು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಈ ಪರ್ಸನ್ ಎನರ್ಜೀಸ್ ಮಾತ್ರ ಕ್ವೈಟ್ ಒಂಥರ ಮೀಡಿಯಮ್ ಥರ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಕ್ಷನ್ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ, ಆದರೆ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನು ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನ್ಗೆ ಕಳಿಸಿದ್ದಾರೆ. ಆದರೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಭಾವನೆ ಇದೆ. ಅದಂದ್ಬಿಟ್ಟು ಆ ಭಾವನೆಯಿಂದ ಆ ಪರ್ಸನ್ ಮತ್ತೆ ಇಲ್ಲೆಲ್ಲೂ ಕಮ್ ಬ್ಯಾಕ್ ಇವಾಗಲೇ ಮಾಡ್ತಾರೆ ಅನ್ನೋ ಥರ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ರೀಡಿಂಗಲ್ಲಿ ಯಾರಿಗಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದು, ನಾನು ಹೇಳ್ತಾ ಇರೋದು ನಿಮ್ಮ ಲೈಫ್ಗೆ ಅನ್ವಯಿಸ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.